ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೋಡಪ್ಪ, ಇಷ್ಟೆಲ್ಲ ಕೆಲಸ ಮಾಡಿರೋ ನೀನು ಮೊದಲು ಕೂತ್ಕೊಂಡು ಊಟ ಮಾಡಿದ್ರೇನೆ ನನಗೆ ಸಮಾಧಾನ. ಒಟ್ಟಿಗೆ ಮಾಡೋಣ. ಕೂತ್ಕೋ. ನೀವು ಈ ರೀತಿ ಕೂಸಿ ತಿನ್ನಿಸ್ತಾ ಇದ್ರೆ ನಂಗೆ ತಿನ್ನೋದೇ ಒಂದು ಚಿಂತೆ ಆಗ್ಬಿಡುತ್ತೆ. ಸಾರಿ ಶಾಂತಿ, ಕೂಗ್ತಲಿ ಏನೇನೋ ಮಾತಾಡ್ಬಿಟ್ಟೆ ನಾನು. ಅಬ್ಬಾ, ನಾನು ನಗ್ತಾ ಇರೋದು ನೋಡಿ ಮತ್ತೆ ನೀನು ಸಿಟ್ಟು ಮಾಡ್ಕೊಂಡ್ಬಿಡ್ತೀಯೇನೋ ಅಂತ ಭಯ ಆಗ್ಬಿಟ್ಟಿತ್ತು ಕಣೆ. ಅಷ್ಟೊಂದು ಕೆಟ್ಟೋಳ? ನೀನ್ ನನ್ ಕ್ಷಮಿಸಿದೀನಿ ಅಂತ ಹೇಳಿಬೇಕಾ? ಕ್ಷಮಿಸೋಷ್ಟು ದೊಡ್ಡ ತಪ್ಪು ನೀನೇನು ಮಾಡಿಲ್ಲ ಮರಿ. ನಾನೇ ತುಂಬಾ ಮಾತಾಡ್ಬಿಟ್ಟೆ. ಹಬ್ಬ, ನಿಮ್ಮಿಬ್ಬರನ್ನ ಈ ರೀತಿ ನೋಡಿನೇ ಅರ್ಧ ಹೊಟ್ಟೆ ತುಂಬೋಯ್ತು ನಂದು. ಇನ್ನರ್ಧ ಖಾಲಿ ಇರೋದ್ನ ತುಂಬಿಸು, ಈಗ ಪೂರ್ತಿ ಹೊಟ್ಟೆ ತುಂಬುತ್ತೆ. ಹಲೋ ಹಲೋ, ನಿತ್ಯ ಅವರ? ಹೌದು, ಹೇಳಿ. ಮೇಡಮ್, ಎಂಬ್ರಾಯ್ಡ್ರಿ ವರ್ಕ್ ಮಾಡಿ ಡ್ರೆಸ್ ಕಳ್ಸಿದ್ವಲ್ಲ, ಹೇಗಿದೆ ತಿಳ್ಕೊಳ್ಳೋದಕ್ಕೆ ಕಾಲ್ ಮಾಡಿದ್ವಿ. ಡ್ರೆಸ್ ಏನೋ ಬಂದಿಲ್ಲ, ಫೀಡ್ಬ್ಯಾಕ್ ಹೇಗೆ ಕೊಡ್ಲಿ? ಸಾರಿ ಮೇಡಮ್, ಆಲ್ರೆಡಿ ಡ್ರೆಸ್ ನಿಮ್ಗೆ ಡೆಲಿವರಿ ಆಗಿದೆ. ನಿಮ್ ಕಡೆಯಿಂದ ಕನ್ಫರ್ಮೇಶನ್ ಸೈನ್ ಕೂಡ ಇದೆ ಮೇಡಮ್. ನಿಂಗೇನು ತಲೆ ಕೆಟ್ಟಿದ್ಯಾ ಸುಳ್ಳು ಹೇಳಕ್ಕೆ? ಡ್ರೆಸ್ ಇನ್ನ ಡೆಲಿವರ್ ಆಗಿಲ್ಲ. ಟೆನ್ಷನ್ ಮಾಡ್ಕೊಳ್ಳೋದನ್ನ ನೋಡೋದಕ್ಕೆ ಒಂಥರ ಮಜಾ ಅನ್ಸುತ್ತೆ. ಆ ಡ್ರೆಸ್ಸು ಸರಿಯಾದ ಜಾಗಕ್ಕೆ ಪಾರ್ಸಲ್ ಆಗಿದೆ. ಇವ್ರಿಗೇನ್ ಗೊತ್ತು ಪಾಪ. ಏನಂತೆ? ಡ್ರೆಸ್ ಡೆಲಿವರ್ ಆಗಿದೆ ಅಂತೆ, ಆದ್ರೆ ಮನೆಗೆ ಯಾವ ಪಾರ್ಸಲು ಬಂದಿಲ್ಲ. ಒಂದ್ ನಿಮಿಷ. ಯಾರು ಇಸ್ಕೊಂಡಿದ್ದು ಅಂತ ಚೆಕ್ ಮಾಡಿ. ಸರ್, ನಿತ್ಯ ಅವ್ರ ಹೆಸರಲ್ಲೇ ರಿಸೀವ್ ಆಗಿದೆ ಸರ್. ನಿತ್ಯ ಹೆಸರಲ್ಲ, ಇನ್ನೊಂದ್ಸಲ ಚೆಕ್ ಮಾಡಿ. ಒಂದ್ಸಲ ಅಲ್ಲ, 100 ಸಲ ಚೆಕ್ ಮಾಡಿದ್ರು ಡ್ರೆಸ್ನ ಡೆಲಿವರಿ ಮಾಡಿದೀವಿ ಅಂತಾನೆ ಹೇಳ್ತಾರೆ. ಆದ್ರೆ ಅದ್ ನಿನ್ ಕೈಗೆ ಸಿಗಲ್ಲ ಕರ್ಣ. ರೀ, ನಿಮಗ್ ನಿಜವಾಗ್ಲೂ ಜವಾಬ್ದಾರಿ ಅನ್ನೋದಿದ್ಯಾ? ಏನೋ ಚಿಕ್ಕ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ. ಏನು ಚಿಕ್ಕ ಕನ್ಫ್ಯೂಷನ್? ಹಾ, ನಿಮ್ಗಿದೆಲ್ಲ ಚಿಕ್ಕ ವಿಷಯನೇ ಅಲ್ವಾ? ನಿಮ್ ಹತ್ರ ಇದ್ದ ಹಾಗೆ ನಮ್ ಹತ್ರ ಮೂಟೆಗಟ್ಲೆ ದುಡ್ಡಿಲ್ಲ ಅದನ್ನ ಖರ್ಚು ಮಾಡಿ ಖುಷಿ ಪಡೋದಿಕ್ಕೆ. ನಿಮಗ್ ಯಾವ ಚಿಕ್ಕ ವಿಷಯ ಅನ್ಸುತ್ತೋ ನಮಗದು ದೊಡ್ಡ ವಿಷಯನೇ. ಅಕ್ಕ, ತಪ್ಪನ್ನ ಪ್ರಶ್ನೆ ಮಾಡಕ್ ಬಂದ್ರೆ ಸಿಟ್ ಮಾಡ್ಕೋಬೇಡಿ ಅಂತ ಹೇಳ್ತೀರಾ. ಸರಿ, ನಂದೇ ತಪ್ಪು, ಸಾರಿ ಕೇಳೋಣ ಅಂತ ಬರೋಷ್ಟ್ರಲ್ಲಿ ಇನ್ನೊಂದು ಎಡವಟ್ ಮಾಡಿರ್ತೀರಾ. ನಲ್ಲಿ ನಾನು ಕೋಪ ಮಾಡ್ಕೊಂಡು ಯಾವ್ದನ್ನು ಪ್ರಶ್ನೆ ಮಾಡ್ಬಾರ್ದು ಅಲ್ವಾ? ನನ್ನ ಎಂಗೇಜ್ಮೆಂಟ್ ಹಿಂಗಾಗ್ಬೇಕು, ಹಂಗಾಗ್ಬೇಕು, ನಾನು ಈ ತರ ಕಾಣಿಸ್ಬೇಕು, ಈ ತರದೇ ಡ್ರೆಸ್ ಹಾಕೋಬೇಕು ಅಂತ ತುಂಬಾ ಕನ್ಸ್ ಕಂಡಿದ್ದೆ. ಅದ್ ನನ್ ತಪ್ಪು. ಆ ಜವಾಬ್ದಾರಿನ ಇಂಥವ್ರು ಕೊಟ್ಟಿದ್ದು ಇನ್ನ ದೊಡ್ಡ ತಪ್ಪು. ಸರಿ, ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ಸಾರಿ ಕೇಳ್ತೀನಿ, ಆಯ್ತಾ? ಕ್ಷಮಿಸ್ಬಿಡಿ. ನೀವು ಸಾರಿ ಕೇಳಬೇಡಿ ಪ್ಲೀಸ್. ನಾನು ಹೋಗಿ ವಿಚಾರಿಸ್ತೀನಿ. ಅಮ್ಮ ಪ್ಲೀಸ್ ಇದನ್ನ ಎತ್ತಿಟ್ಬಿಡಿ. ಅಜ್ಜಿ, ತಡ ಆಯ್ತು, ಹೋಗಿ ಮಲ್ಕೋ. ನೀನ್ ಹೀಗೆ ಇಲ್ಲಿ ನಿಂತಿದ್ರೆ ಅವ್ರು ಯಾರೋ ಅಲ್ಲಿ ಮಲ್ಗಲ್ಲ ಅಷ್ಟೇ. ಹೋಗು. ಅಲ್ಲ, ಕರ್ಣ ಬಂದ್ಬಿಡ್ಲಿ. ನೀನ್ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ತಾನೆ. ನಾನು ಅವ್ರಿಗೋಸ್ಕರ ಕಾಯ್ತೀನಿ, ನೀನ್ ಹೋಗು. ಅಲ್ಲ ಮರಿ, ಅವ್ರಿಗೆ ಹಾಸಿಗೆ ಎಲ್ಲ ಹಾಸಾಯ್ತಾ? ಎಲ್ಲ ರೆಡಿ ಇದೆ ಅಜ್ಜಿ, ನೀನ್ ಹೋಗಿ ಮಲ್ಕೋ. ನೀನ್ ಅವ್ರನ್ನೂ ಮಲ್ಕ್ಸು. ಹೋಗು ಹೋಗು ಅಂದ. ಅಲ್ಲಮ್ಮ, ಪರವಾಗಿಲ್ಲ, ಹೋಗಜ್ಜಿ. ನಮ್ಮನೆ ಫಂಕ್ಷನ್ಗೆ ಇವರೆಲ್ಲ ಬಂದು ಎಷ್ಟು ಒದ್ದಾಡ್ತಾ ಇದ್ದಾರೆ ಪಾಪ. ಕರ್ಣ ಸರ್ ಎಲ್ಲ ಕೆಲಸ ಮಾಡಿ ಅಕ್ಕನ ಹತ್ರ ಬೈಸ್ಕೊಳ್ಳೋ ರೀತಿ ಆಯಿತು. ಇವಾಗ ಇವರನ್ನ ನಾನು ಸಮಾಧಾನ ಮಾಡೋಕ್ಕಾಗಲ್ಲ. ಕೃಷ್ಣ ಕೃಷ್ಣ, ನೀನೇ ಕರ್ಣ ಸರ್ನ ಆರಾಮಾಗಿರೋ ರೀತಿ ನೋಡ್ಕೊ. ಹಲೋ ಹಲೋ, ಹೇಳಿ ಸರ್, ಡ್ರೆಸ್ ಹೇಗಿದೆ? ಅಯ್ಯೋ, ಡ್ರೆಸ್ ಮಿಸ್ ಆಗಿದೆ, ಬಂದೇ ಇಲ್ಲ. ಇಲ್ಲ ಸರ್, ಕಳ್ಸಿದೀವಿ.
ಸರ್ ಈಗ ಅದೇ ಥರದ್ದು ಇನ್ನೊಂದು ಡ್ರೆಸ್ ಬೇಕು ಅಂದರೆ ಸಿಗುತ್ತಾ? ಅದೇ ಥರದ್ದು ಒಂದು ಪೀಸ್ ಸ್ಟಾಕಲ್ಲಿ ಇರ್ಬೋದು, ಬೆಳಗ್ಗೆ ಹುಡುಕಿಟ್ಟಿರ್ತೀನಿ. ಹಾಗೆ ಎಂಬ್ರಾಯ್ಡ್ರಿ ತುಂಬ ಇಂಪಾರ್ಟೆಂಟು, ಅದು ಆಗುತ್ತೆ ಅಲ್ವಾ? ಆಯ್ತು ಸರ್, ಸರಿ. ಅಯ್ಯೋ, ಫೋನಲ್ಲಿ ಮಾತಾಡ್ತಾ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ. ನಿಧಿ ಏನ್ ಮಾಡ್ತಿದ್ಯಾ ನೀನ್ ಇಲ್ಲಿ? ಹೋಗ್ ಮಲ್ಕೋ. ಇಲ್ಲ ಇಲ್ಲ, ನೀವು ಹೋಗಿ ಮಲ್ಕೊಳ್ಳಿ. ಕರ್ಣ ಸರ್ ಇನ್ನೂ ಬಂದಿಲ್ಲ, ಅವರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನೀನ್ ಕರ್ಣಂಗ್ ಕಾಯ್ತಾ ಇದ್ರೆ ನಾನು ಹೋಗಿ ಹೇಗೆ ಮಲ್ಗೋಕ್ಕಾಗತ್ತೆ? ಏನಂದ್ರಿ? ಅಲ್ಲಮ್ಮ, ಅದು ನಮ್ಮನೆ ಹುಡುಗ, ನಾನು ವೆಯ್ಟ್ ಮಾಡ್ತೀನಿ ಅವನಿಗೆ. ನೀನು ಕೆಲಸ ಮಾಡಿ ಮಾಡಿ ತುಂಬ ಸುಸ್ತಾಗಿರ್ತೀಯ, ನೀನು ಹೋಗಿ ರೆಸ್ಟ್ ಮಾಡು. ಅದು ಅಲ್ಲದೆ ನಾಳೆ ನಿಂದೆ ಪೂರ್ತಿ ಓಡಾಟ. ಅಯ್ಯೋ, ನಮ್ಮನೆಗೆ ಬಂದಿರೋ ನೆಂಟ್ರನ್ನ ಹೀಗೆ ನಿಲ್ಲಿಸಿ ನಾನು ಹೋಗಿ ಮಲ್ಕೊಂಡ್ರೆ ನಂಗೆ ನಿದ್ದೆ ಬರುತ್ತಾ? ಅಯ್ಯಯ್ಯೋ, ನಾವೇನೋ ಇದು ನಮ್ಮನೆ ಅಂತ ಅನ್ಕೊಂಡು ಬಂದರೆ ನಮ್ಮನ್ನೇ ನೀನು ನೆಂಟ್ರು ಅಂತ ಅಂದ್ಬಿಟ್ಯಾ? ನಾವು ಹಾಗಾದರೆ ಹೊರಗಿನವ್ರಾ? ಛೇ, ನೀವು ನಮ್ಮನೆಯವರೇ. ಹೌದು ತಾನೆ? ಹಾಗಿದ್ರೆ ಕರ್ಣನಿಗೆ ನಾನು ವೆಯ್ಟ್ ಮಾಡ್ತೀನಿ, ನೀನು ಹೋಗಿ ಮಲ್ಕೊ. ಸರಿ. ನೋಡಿ, ತಪ್ಪು ನನ್ನಿಂದ ಆಗಿದೆ, ಅದನ್ನು ನಾನೇ ಸರಿ ಮಾಡ್ತೀನಿ. ಅಲ್ಲಪ್ಪ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವೆಲ್ಲ ಚೌಲ್ಟ್ರಿಗೆ ಹೋಗಿ. ನೀವೆಲ್ಲರೂ ಚೌಲ್ಟ್ರಿಗೆ ಹೋಗಿ, ನಾನು ಇದನ್ನು ಸರಿ ಮಾಡ್ಕೊಂಡು ತಗೊಬರೋ ಜವಾಬ್ದಾರಿ ನಂದು. ಹೌದಮ್ಮ, ಕರ್ಣ ಮಾತು ಕೊಟ್ಮೇಲೆ ಮುಗೀತು. ಆ ಕೆಲಸ ಹಾದಾಗೆ ಅವನ ಕೈಲಿ ಕೂಡ ಅದನ್ನು. ಹಲೋ, ಏನು ಚೌಟ್ರಿ ಬೇರೆ ಯಾರೋ ಇದ್ದಾರಾ? ಚೌಟ್ರಿನೇ ಬುಕ್ ಆಗಿಲ್ಲ ಅಂದ್ರೆ ಏನ್ ಮಾಡಕ್ಕಿದ್ಯಾ? ಗೆಸ್ಟ್ಗಳಿಗೆಲ್ಲ ಏನ್ ಹೇಳೋದು? ಹೇಳಿದ್ರೆ ಆಲ್ರೆಡಿ ಬೇರೆ ಫಂಕ್ಷನ್ ಬುಕ್ ಆಗಿದೆ, ಇವತ್ತು ಡೇಟ್ ಅಲ್ಲಿ ಅಂತಿದ್ದಾರೆ. ನನ್ 1000 ಸತಿ ಬಡ್ಕೊಂಡೆ ಶಾಂತಿ, ಕಷ್ಟನೂ ಸುಖನೂ ನಮ್ಮನೆ ಕೆಲಸ ನಾವೇ ಮಾಡ್ಕೊಳ್ಳೋಣ ಅಂತ. ಬೇಡ ಬೇಡ ಅಂದ್ರು ಕುತ್ತು ಗುರಿ ಇಲ್ದಿರೋರ್ ಹೆಗ್ಲಿಗೆ ಜವಾಬ್ದಾರಿ ಎಲ್ಲ ಹೊರಿಸ್ಬಿಟ್ಟೆ ಅಲ್ಲ. ನೋಡಿ ಎಲ್ಲ ಅತಂತ್ರ ಆಗಿದೆ. ಪ್ಲೀಸ್ ಬೇಜಾರಾಗಬೇಡ ಕಣೆ. ನನ್ನ ಆಸೆ ಏನು ಅಂತ ಕೇಳೋಕ್ ಒಬ್ರು ಗತಿ ಇಲ್ಲ. ಅಕ್ಕ, ಅವಳೇನೋ ಕೋಪದಲ್ಲಿ ಅಂದ್ಬಿಟ್ಲು. ನೀನ್ ಬೇಜಾರು ಮಾಡ್ಕೋಬೇಡಪ್ಪ. ಅವ್ರ ಜೀವನದ ಮುಖ್ಯವಾದ ದಿನ ಅವ್ರು ಅನ್ಕೊಂಡಂಗೆ ಆಗಲಿಲ್ಲ ಅಂತ ಅವ್ರ ಕೋಪ ಬರೋದ್ರಲ್ಲಿ ಏನೂ ತಪ್ಪಿಲ್ಲ. ಇರೋ ಸಮಯದಲ್ಲಿ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ನಾನು ಎಲ್ಲ ಮಾಡ್ತೀನಿ. ನೀವು ಪ್ಲೀಸ್ ತಲೆ ಕೆಡಿಸ್ಕೋಬೇಡಿ.